Hi students, welcome to the session. So previous slide ಅಲ್ಲಿ ನಾನು ನಿಮಗೆ ಡಿಸ್ಕ್ರೀಟ್ ಸೀರೀಸ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಸೊ ಈ ಸೆಷನಲ್ಲಿ ಸಿಂಪಲ್ ಅರ್ಥಮೆಟಿಕ್ ಮೀನು ಕಂಟಿನ್ಯೂಸ್ ಸೀರೀಸ್ ಕೊಟ್ಟರೆ ಯಾವ ಥರ ಮಾಡಬೇಕು ಅನ್ನೋದು ನೋಡೋಣ. ಜನರಲಿ ಡೇಟಾ ನಮಗೆ ಮೀನ್ ಕಂಡುಹಿಡಿಯೋದಕ್ಕೆ 3 ಥರ ಕೊಡ್ತಾನೆ. ಒಂದು ಇಂಡಿವಿಜುವಲ್ ಅಂದರೆ ಒನ್ ಲೈನ್ ಡೇಟಾ ಇರುತ್ತೆ. ಎರಡನೇದು ಡಿಸ್ಕ್ರೀಟ್ ಸೀರೀಸ್ ಅಂದರೆ 2 ಲೈನ್ ಡೇಟಾ ಇರುತ್ತೆ. ಇದನ್ನು ಕಂಟಿನ್ಯೂಸ್ ಸೀರೀಸ್ ಅಂತ ಕರೀತಾರೆ. ಅಂದರೆ ಇಲ್ಲಿ ಕೊಟ್ಟಿದ್ದಾನಲ್ಲ ಕ್ಲಾಸ್ ಇಂಟ್ರಲ್ ನೋಡಿ, ಒಂದಕ್ಕೊಂದು ಕಂಟಿನ್ಯೂಟಿ ಇದೆ. ಇಲ್ಲಿ 10 to 20 ಆ ಥರ ಕಂಟಿನ್ಯೂಟಿ ಇದ್ದರೆ ಇದನ್ನು ಕಂಟಿನ್ಯೂ. ಜನರಲಿ ಡೇಟಾ 3 ಥರ: ಇಂಡಿವಿಜುವಲು, ಡಿಸ್ಕ್ರೀಟು ಮತ್ತು ಕಂಟಿನ್ಯೂಸ್. ಸೊ ನಾವು ಲೆಟ್ ಅಸ್ ಡಿಸ್ಕಸ್ ಪ್ರಾಬ್ಲಮ್ ನಂಬರ್ 1 ರಿಲೇಟೆಡ್ ಟು ಕಂಟಿನ್ಯೂಸ್ ಸೀರೀಸ್ ಇದ್ದರೆ ಏನು ಮಾಡೋದು ಅಂತ. ಫ್ರಮ್ ದ ಫಾಲೋಯಿಂಗ್ ಡೇಟಾ ಫೈಂಡ್ ಔಟ್ ದಿ ಮೀನ್ ಪ್ರಾಫಿಟ್ ಅಂತ ಕೇಳಿದ್ದಾನೆ. ಪ್ರಾಬ್ಲಮ್ಮು: ಪ್ರಾಫಿಟ್ ಪರ್ ಶಾಪು 10 to 20, 20 to 30, 30 to 40, 40 to 50, 50 to 60. ಇಲ್ಲಿ ನೋಡಿ ಸೀರೀಸು ಕಂಟಿನ್ಯೂಸ್ ಆಗಿದೆ. ಇಲ್ಲಿ 30ಗೆ ಎಂಡ್ ಆಗುತ್ತೆ, ಇಲ್ಲಿ ತಿರುಗಿ 30, 40ಗೆ ಎಂಡ್ ಆಗುತ್ತೆ, 40, 50ಇಂದ 50 ಆ ಥರ. ಅದಕ್ಕೆ ಇದನ್ನು ಕಂಟಿನ್ಯೂಸ್ ಸೀರೀಸ್ ಅಂತ ಕರೀತಾರೆ. ನಂಬರ್ ಆಫ್ ಶಾಪ್ಸು 10, 18, 20, 26, 30. ನಾವು ಮೀನ್ ಪ್ರಾಫಿಟ್ನ ಕಂಡುಹಿಡಿಬೇಕು. ಮೀನ್ ಇಸ್ ನಥಿಂಗ್ ಬಟ್ ದಿ ಆವ್ರೇಜ್ ಆಗಿರಲಿ, ಮೀನ್ ಆಗಿರಲಿ, ಎರಡೂ ಸೇಮೇ. ಆವ್ರೇಜಸಲ್ಲಿ 3 ಬರುತ್ತೆ ನಿಮಗೆ: ಮೀನು, ಮೀಡಿಯನು, ಮೋಡು. ದಟ್ ಈಸ್ ಓನ್ಲಿ ಯು ಆರ್ ಲರ್ನಿಂಗ್ ಸೆಂಟ್ರಲ್ ಟೆಂಡೆನ್ಸಿ 3rd ಚಾಪ್ಟರ್. ಅದರಲ್ಲಿ ಫಸ್ಟ್ ಒನ್ನು ಮೀನು ಓದ್ತಾ ಇರೋದು ನಾವು. ಸೊ ಹಾಗೆ ಕೊಟ್ಟಿರೋದು ಈ ಹಾರಿಜಾಂಟಲ್ ಇರೋದನ್ನ ವರ್ಟಿಕಲ್ ಆಗಿ ಬರ್ಕೊಳ್ಳೋಣ. ಪ್ರಾಫಿಟ್ ಪರ್ ಶಾಪು ಇದನ್ನೇ ಎಕ್ಸ್ ಅಂತ ತೊಗೊಳ್ಳೋಣ. 10 to 20, 20 to 30, 30 to 40, 40 to 50, 50 to 60. ನೆಕ್ಸ್ಟ್ ನಂಬರ್ ಆಫ್ ಶಾಪ್ಸ್ ಅಂತ ಕೊಟ್ಟಿದ್ದಾನಲ್ಲ, ಅದನ್ನು ಎಫ್ ಅಂತ ತೊಗೊಳ್ಳೋಣ. ಫ್ರೀಕ್ವೆನ್ಸಿ ದಟ್ ಈಸ್ 10, 18, 20, 26, 30. ಯಾವಾಗೂ ಅಷ್ಟೇ ಎಫ್ ಕಾಲಮ್ನ ಆ್ಯಡ್ ಮಾಡ್ಕೋಬೇಕು. ಯಾವಾಗ ಡೇಟಾ ನಮಗೆ ಡಿಸ್ಕ್ರೀಟ್ ಸೀರೀಸು ಕಂಟಿನ್ಯೂಸ್ ಸೀರೀಸ್ ಇದ್ದರೆ ಆ್ಯಡ್ ಮಾಡಿಕೊಂಡೆ ಎಲ್ಲ 104 ಬಂತು. ಸೊ ಎನ್ ಇಸ್ ಈಕ್ವಲ್ ಟು 104. ಯೂಶ್ವಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದು ಡೈರೆಕ್ಟ್ ಮೆಥಡ್ ಫಾರ್ಮುಲಾ ಮೀನಿಗೆ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ. ಬಟ್ ಇಲ್ಲಿ ಎಕ್ಸ್ ಎಫ್ ಜೊತೆ ಮಲ್ಟಿಪ್ಲೈ ಆಗಲ್ಲ, ಯಾಕಂದರೆ ಇಲ್ಲಿ ಕ್ಲಾಸ್ ಇಂಟರ್ವಲ್ ಇದೆ ನೋಡಿ. 10, 20 ಇದೆ, ಇಲ್ಲ 10 ಇದೆ, ಎರಡು ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಎಕ್ಸ್ ಇದೆ ಅಲ್ಲ ಕ್ಲಾಸ್ ಇಂಟರ್ವಲ್ಲು, ಇದಕ್ಕೆ ಮಧ್ಯದ ನಂಬರ್ನ ಕಂಡುಹಿಡಿತಾರೆ. ಅದನ್ನೇ ಮಿಡ್ ಪಾಯಿಂಟ್ ಅಂತ ಕರೀತಾರೆ. ದಟ್ ಈಸ್ ನಥಿಂಗ್ ಬಟ್ ಏನು ಮಾಡಬೇಕು ನಾವು ಅಂದರೆ 10, 20 ಇದನ್ನೇ ಎರಡನ್ನೂ ಆ್ಯಡ್ ಮಾಡ್ತೀರಾ. 10 + 20 30 ಆಗುತ್ತೆ. 30 ಡಿವೈಡೆಡ್ ಬೈ 2 ಅಂದರೆ 15. ಇಲ್ಲಿ 20 + 30 ಎರಡನ್ನೂ ಆ್ಯಡ್ ಮಾಡಿ 50 ಬರುತ್ತೆ. ಡಿವೈಡೆಡ್ ಬೈ 2 25. 30 + 40 ಡಿವೈಡೆಡ್ ಬೈ 2 70 ಡಿವೈಡೆಡ್ ಬೈ 2 ಅಂದರೆ 35. 40 + 50 ಅಂದರೆ 90 ಡಿವೈಡೆಡ್ ಬೈ 2 ಯಾಕೆ ಅಂದರೆ ಇಲ್ಲಿ ಎರಡು ನಂಬರ್ ಅದಕ್ಕೆ. ಸೊ 45. 50 to 60 ದಟ್ ಈಸ್ 50 + 60 110 ಡಿವೈಡೆಡ್ ಬೈ 2 ಅಂದರೆ 55. ಇದು ಮಿಡ್ ಮಿಡ್ಲ್ ನಂಬರ್. ಹಂಗಾನ ಮಾಡ್ಬೋದು, ಎರಡು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಬಂತು. ಇದನ್ನೇ ಎಮ್ ಅಂತ ಕರೀತಾರೆ. ಇವಾಗ ಇದು ಬಂದ್ಬಿಟ್ಟು ಎಕ್ಸ್ದೇ, ಇದು ಎಮ್ ಮಿಡ್ ಪಾಯಿಂಟ್. ಇವಾಗ ಎಫ್ ಮತ್ತು ಎಮ್ಮನ್ನು ಮಲ್ಟಿಪ್ಲೈ ಮಾಡೋದು. ದಟ್ ಈಸ್ 10 × 15 150, 18 × 25 450, 20 × 35 700, 26 × 45 1170, 30 × 55 1650. ಸೊ ಇವೆಲ್ಲನೂ ಆ್ಯಡ್ ಮಾಡಿದ್ರೆ ಸಿಗ್ಮಾ ಎಫ್ ಎಮ್ ಇಸ್ ಈಕ್ವಲ್ ಟು 4120 ಬರುತ್ತೆ ಆನ್ಸರು. ಅಪ್ಲೈ ಮಾಡೋಣ ಫಾರ್ಮುಲಾ. ಕಂಟಿನ್ಯೂಸ್ ಸೀರೀಸ್ ಇದ್ದರೆ ನಿಮ್ಮ ಫಾರ್ಮುಲಾ ಸಿಗ್ಮಾ ಎಫ್ ಎಮ್ ಬರುತ್ತೆ, ಎಕ್ಸ್ ಬರಲ್ಲ. ಯಾಕೆ ಅಂದರೆ ಮಿಡ್ ಪಾಯಿಂಟ್ ಕಂಡುಹಿಡಿತೀರಿ ಕಂಟಿನ್ಯೂಸ್ ಸೀರೀಸ್ ಇದ್ದಾಗ. ಡಿವೈಡೆಡ್ ಬೈ ಎನ್. ಸೊ ಸಿಗ್ಮಾ ದಟ್ ಈಸ್ ಎಕ್ಸ್ ಡ್ಯಾಶ್ ಇಸ್ ಈಕ್ವಲ್ ಟು, ಸೊ ಸಿಗ್ಮಾ ಎಫ್ ಎಮ್ ಬಂದುಬಿಟ್ಟು 4120 ಡಿವೈಡೆಡ್ ಬೈ ಎನ್ ಬಂದುಬಿಟ್ಟು 104. ಹಾಗಾಗಿ ಮೀನ್ ಇಸ್ ಈಕ್ವಲ್ ಟು 39.615. ಅಂದರೆ ಅವನು ನಮ್ಮನ್ನು ಕೇಳಿರೋದು ಮೀನ್ ಪ್ರಾಫಿಟ್ಟು. ಮೀನ್ ಪ್ರಾಫಿಟ್ ಇಸ್ ನಥಿಂಗ್ ಬಟ್ ಆ್ಯಾವರೇಜ್ ಪ್ರಾಫಿಟ್. ದಟ್ ಈಸ್ ಮೀನ್ ಪ್ರಾಫಿಟ್ ಅಥವಾ ಆ್ಯಾವರೇಜ್ ಪ್ರಾಫಿಟ್ ಇಸ್ ₹39.615. ಸೊ ಇದು ಯೂಶ್ವಲಿ ನಿಮ್ಮ ಬೇಸಿಸ್ ಮೇಲೆ 6 ಮಾರ್ಕ್ಸ್ಗೂ ಕೇಳ್ತಾನೆ.
ಸಮ್ ಟೈಮ್ ಈ ಮೇ ಆಸ್ಕ್ ಇನ್ ಸೆಕ್ಷನ್ ಸಿ ಎಲ್ಲೂ ಕೇಳ್ಬೋದು, 7 ಮಾರ್ಕ್ ಕೇಳ್ಬೋದು. ಸೊ ವಿ ಶುಡ್ ಬಿ ಥರೋ ರಿಲೇಟೆಡ್ ಟು ದ್ಯಾಟ್. ಸೆಕೆಂಡ್ ಪ್ರಾಬ್ಲಮ್ ನೋಡೋಣ. ಪ್ರಾಬ್ಲಮ್ ನಂಬರ್ 2, ಕ್ಯಾಲ್ಕುಲೇಟ್ AM ಅಂದರೆ ಅರ್ಥಮೆಟಿಕ್ ಮೀನು ಫ್ರಮ್ ದಿ ಫಾಲೋಯಿಂಗ್ ಡೇಟಾ ಬೈ ಡೈರೆಕ್ಟ್ ಟು ಶಾರ್ಟ್ಕಟ್ ಆ್ಯಂಡ್ ಸ್ಟೆಪ್ ಡಿವಿಯೇಷನ್ ಮೆಥಡ್. ಸೊ ಇಲ್ಲಿ 3 ಮೆಥಡು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಫಸ್ಟ್ ಒನ್ ಕೊಟ್ಟಿರೋದು ಮಾರ್ಕ್ಸು 10 to 20, 20 to 30, 30 to 40, 40 to 50, 50 to 60, 60 to 70, 70 to 80. ಸೊ ಏನು ಹಾರಿಜಾಂಟಲ್ ಇದೆಯೋ ವರ್ಟಿಕಲ್ ಆಗಿ ಬರ್ಕೊಂಡಿದ್ದೀನಿ ಇಲ್ಲಿ ಮಾರ್ಕ್ಸು. ಇದನ್ನೇ ಎಕ್ಸ್ ಅಂತ ಕರೀತಾರೆ. ನೆಕ್ಸ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ವೇರ್ ಯು ವಿಲ್ ಬಿ ಕಾಲಿಂಗ್ ದಿಸ್ ಆಸ್ 86. ಸೊ ಈ ನಂಬರ್ ಆಫ್ ಮಾರ್ಕ್ಸ್ ಅಂತ ಇದೆಯಲ್ಲ, ಈ ಮಾರ್ಕ್ಸ್ನ ಯು ಕ್ಯಾನ್ ಕಾಲ್ ದಟ್ ಆಸ್ ಎ ಎಕ್ಸ್ ಅಂತ ತಗೋಬೋದು ಬೇಸ್ಡ್ ಆನ್ ದ್ಯಾಟ್. ಅದೇ ಈ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದೆಯಲ್ಲ, ಸೊ ಹಿಯರ್ ಯು ಕ್ಯಾನ್ ಕಾಲ್ ದಟ್ ಆಸ್ ಎ ಎಫ್ ಅಂತ ಕರಿಬೋದು. ದಟ್ ಈಸ್ ಫ್ರೀಕ್ವೆನ್ಸಿ. ಏನು ಇಲ್ಲಿ ಕೊಟ್ಟಿದ್ದಾನೋ 8, 6, 12, 22, 14, 4, 4. ಸೊ ಎಫ್ ಕಾಲಮ್ ಇರೋದನ್ನು ಆ್ಯಡ್ ಮಾಡ್ಕೊಳ್ತೀರಾ. ಇವೆಲ್ಲ ಆ್ಯಡ್ ಮಾಡಿದ್ರೆ n ಈಸ್ ಈಕ್ವಲ್ ಟು 70 ಬರುತ್ತೆ. ನೆಕ್ಸ್ಟು ಮಿಡ್ ಪಾಯಿಂಟ್ ಕಂಡುಹಿಡಿತೀರಾ. ಸೊ ಮಿಡ್ ಪಾಯಿಂಟ್ ಯಾವುದ್ರದ್ದು ಕಂಡುಹಿಡ್ತೀರ ಅಂದರೆ ಆವಾಗ ಹೇಳ್ಕೊಟ್ನೆಲ್ಲ ಸೇಮು. ಏನು ಅಂದರೆ 10 + 20 ಎರಡನ್ನೂ ಆ್ಯಡ್ ಮಾಡ್ತೀರಾ ಡಿವೈಡೆಡ್ ಬೈ 2. 10 + 20 ಆ್ಯಡ್ ಮಾಡಿದ್ರೆ 30 ಡಿವೈಡೆಡ್ ಬೈ 2 ಅಂದರೆ 15. 20 + 30 ಅಂದರೆ 50 ಬರುತ್ತೆ. ಡಿವೈಡೆಡ್ ಬೈ 2 ಅಂದರೆ 25. 30 + 40 ಎರಡನ್ನೂ ಆ್ಯಡ್ ಮಾಡಬೇಕು, 70 ಬರುತ್ತೆ. ಡಿವೈಡೆಡ್ ಬೈ 2 35. 40 + 50 90 ಬರುತ್ತೆ. ಡಿವೈಡೆಡ್ ಬೈ 2 45. 50 + 60 110 ಡಿವೈಡೆಡ್ ಬೈ 2 55. 60 + 70 130 ಬರುತ್ತೆ. ಡಿವೈಡೆಡ್ ಬೈ 2 ಮಾಡಿದ್ರೆ 65. 70 + 80 ಡಿವೈಡೆಡ್ ಬೈ 2 ಮಾಡಿದ್ರೆ 75 ಬರುತ್ತೆ. ಯಾಕಂದರೆ 70 + 80 ನಮಗೆ 150 ಬರುತ್ತೆ. 150 ಡಿವೈಡೆಡ್ ಬೈ 2 ಅಂದರೆ 75 ಬರುತ್ತೆ. ಸೊ ಇದನ್ನೇ ಯು ವಿಲ್ ಬಿ ಕಾಲಿಂಗ್ ದಟ್ ಆಸ್ ಎ ಎಮ್ ಅಂತ ಕರಿತೀರಿ. ದಟ್ ಈಸ್ ದ ಮಿಡ್ ಪಾಯಿಂಟ್ ಅಂತ ಕರಿತೀರಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪು ಈ ಎಫು ಮತ್ತು ಎಮ್ಮನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋದು ಇದು. ಸೊ ಎಫು ಮತ್ತು ಎಮ್ಮು 8 × 15 = 120, 6 × 25 150, 12 × 35 420, 25 × 45 990, 14 × 55 770, 4 × 65 260, 4 × 75 300. ಎಲ್ಲನೂ ಆ್ಯಡ್ ಮಾಡಿದ್ರೆ ನಮಗೆ ಸಿಗ್ಮಾ ಎಫ್ ಎಮ್ ಇಸ್ ಈಕ್ವಲ್ ಟು 3010 ಬರುತ್ತೆ. ಸೊ 3010. ಸೊ ನಮಗೆ 3 ಮೆಥಡಲ್ಲೂ ಮಾಡುವಂಥದ್ದನ್ನು ಫಸ್ಟ್ ಒನ್ನು ಡೈರೆಕ್ಟ್ ಮೆಥಡ್ ಮಾಡೋಣ. ಡೈರೆಕ್ಟ್ ಮೆಥಡ್ ಮಾಡಬೇಕಂದ್ರೆ ನಿಮ್ಮ ಫಾರ್ಮುಲಾ ಬಂದುಬಿಟ್ಟು ಎಕ್ಸ್ ಡ್ಯಾಶ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಮ್ ಡಿವೈಡೆಡ್ ಬೈ ಎನ್ನು. ಎಫ್ ಎಮ್ ಗೊತ್ತು ನಮಗೆ. ಸೊ ಎಫ್ ಎಮ್ ಬಂದುಬಿಟ್ಟು 5 ದಟ್ ಈಸ್ 3010 ಇದೆ. ಎನ್ ಬಂದುಬಿಟ್ಟು 70. 3010 ಡಿವೈಡೆಡ್ ಬೈ 70 ದೇರ್ ಫೋರ್ ಮೀನ್ ಈಸ್ ಈಕ್ವಲ್ ಟು 43 ಮಾರ್ಕ್ಸ್. ಇದು ಡೈರೆಕ್ಟ್ ಮೆಥಡ್ ಆಯಿತು. ನೆಕ್ಸ್ಟ್ ಒಂದು ಕ್ವೆಶನಲ್ಲಿ ಕೇಳಿದ್ದಾನೆ ಶಾರ್ಟ್ಕಟ್ ಮೆಥಡ್. ಶಾರ್ಟ್ಕಟ್ ಮೆಥಡ್ ಈಸ್ ನಥಿಂಗ್ ಬಟ್ ಇಂಡೈರೆಕ್ಟ್ ಮೆಥಡ್ ಅಂತಲೂ ಕರೀತಾರೆ. ಇದಕ್ಕೆ ಫಾರ್ಮುಲಾ ಏನು? ಎಕ್ಸ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡೆಡ್ ಬೈ ಎನ್. ಸೊ ಫಾರ್ಮುಲಾ ನೋಡಿಕೊಂಡು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಇಲ್ಲಿ ಇಂಡೈರೆಕ್ಟ್ ಮೆಥಡಲ್ಲಿ ಎ ಬೇಕು. ಎ ಅಂದರೆ ಏನು ಅಂದರೆ ಇಲ್ಲಿದೆ ನೋಡಿ, ಈ ಮಿಡ್ಲ್ ಪಾಯಿಂಟ್ ಇದೆಲ್ಲ ಮಿಡ್ ಪಾಯಿಂಟು, ಇದರಲ್ಲೇ ಯಾವುದನ್ನು ಒಂದನ್ನು ವಿ ಹ್ಯಾವ್ ಟು ಅಸ್ಯೂಮ್. ಯಾಕಂದರೆ ಇದನ್ನು ತೊಗೊಳಕ್ಕಾಗಲ್ಲ ಎಕ್ಸ್ನ, ಹಾಗಾಗಿ ಮಿಡ್ ಪಾಯಿಂಟಲ್ಲಿ ತೊಗೊಳ್ತೀನಿ, ಮಧ್ಯ ತೊಗೊಳ್ತೀನಿ. ಅಂದರೆ 7 ಇದೆ ನೋಡಿ, 1 2 3 4 5 6 7, ಮಧ್ಯದ್ದು 45. ಹಾಗಾಗಿ ಐ ಆಮ್ ಗೋಯಿಂಗ್ ಟು ಟೇಕ್ ಎ ಇಸ್ ಈಕ್ವಲ್ ಟು 45 ತೊಗೊಳ್ತೀನಿ. ಸೊ ಇಲ್ಲಿ ಫಾರ್ಮುಲೆಯಲ್ಲಿ ನಮಗೆ ಬೇಕಾಗಿ ಎ ಗೊತ್ತು 45, ಎಫ್ ಡಿ ಬೇಕು ಯಾಕೆಂದರೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ, ಎನ್ ಗೊತ್ತು, ಹಂಗಾರೆ ಎಫ್ ಡಿ ಕಂಡುಹಿಡಿಯ. ಎಫ್ ಡಿ ಕಂಡುಹಿಡಿಬೇಕು. ಡಿ ಕಂಡುಹಿಡಿಬೇಕಂದ್ರೆ ದಟ್ ಈಸ್ ಎಮ್ ಅಂದರೆ ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ನ ಎ ಜೊತೆ ಸಪ್ರಾಕ್ಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಒನ್ನು ಮಿಡ್ ಪಾಯಿಂಟ್ ಅಂದರೆ ಏನು ಅಂದರೆ ಇಲ್ಲಿ 15 ಇದೆ. 15 ಮೈನಸ್ 45 ಯು ಗೆಟ್ 30. ಅಗೇನ್ ಐ ಟೆಲ್ ಯು. ಸೊ ಇಲ್ಲಿ ಎಮ್ ಬಂದುಬಿಟ್ಟು 15 ಮೈನಸ್ 45 ಇಸ್ ಈಕ್ವಲ್ ಟು -30 ಬರುತ್ತೆ ನಿಮಗೆ ಆನ್ಸರು.
ಸೊ ನೆಕ್ಸ್ಟು ಯು ವಿಲ್ ಬಿ ಹ್ಯಾವಿಂಗ್ ಇಲ್ಲಿ ಮಿಡ್ ಪಾಯಿಂಟ್ ಬಂದುಬಿಟ್ಟು 25 ಮೈನಸ್ ಎಲ್ಲದಕ್ಕೂ 45 ಎ ಇಸ್ ಈಕ್ವಲ್ ಟು 20. ನೋಡಿ ಎಮ್ ಇಲ್ಲಿದೆ ನೋಡಿ, ಎಮ್ಮು 25 ಮೈನಸ್ ಎ ಬಂದ್ಬಿಟ್ಟು 45. 25 ಮೈನಸ್ 45 ನಮಗೆ -20 ಬರುತ್ತೆ. ನೆಕ್ಸ್ಟು ಇಲ್ಲಿ ಎಮ್ ಬಂದ್ಬಿಟ್ಟು 35. ಸೊ 35 ಮೈನಸ್ 45 ಯು ಗೆಟ್ -10 ಬರುತ್ತೆ. ನೆಕ್ಸ್ಟ್ ಇಲ್ಲಿ 45 ಇದೆ, ಇಲ್ಲಿ ಎಮ್ಮು 45 ಮೈನಸ್ ಎ ಕೂಡ 45 ಇಸ್ ಈಕ್ವಲ್ ಟು 0 ಬರುತ್ತೆ. ನೆಕ್ಸ್ಟ್ ಯು ಹ್ಯಾವ್ ಎಮ್ ಬಂದ್ಬಿಟ್ಟು ಇಲ್ಲಿ 55 ಮೈನಸ್ 45 ಯು ಗೆಟ್ +10 ಬರುತ್ತೆ. ನೆಕ್ಸ್ಟ್ ಯು ಹ್ಯಾವ್ 65 ಮೈನಸ್ 45 ಯು ಗೆಟ್ +20 ಬರುತ್ತೆ. ದೆನ್ ಯು ಹ್ಯಾವ್ ಇಲ್ಲಿ ಎಮ್ ಬಂದ್ಬಿಟ್ಟು 75 ಮೈನಸ್ 45 ಇಸ್ ಈಕ್ವಲ್ ಟು 30 ಬರುತ್ತೆ. ಈ ಥರ ಡಿ. ಸೊ ಇದು ಡಿ. ನಮಗೆ ಡಿ ಬೇಕಾಗಿಲ್ಲ, ಫಾರ್ಮುಲೆಯಲ್ಲಿ ಬೇಕಾಗಿರೋದು ಎಫ್ ಡಿ. ಹಾಗಾಗಿ ಇಲ್ಲಿ ಡಿ ಇದೆ ಅಲ್ವಾ, ಆನ್ಸರು ಇದು ಬಂದ್ಬಿಟ್ಟು ಎಫ್ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಇದು ನೋಡಿ 8 ಇಂಟು 30 -30 -240 ಬರುತ್ತೆ. 6 ಇಂಟು -20 -120 ಬರುತ್ತೆ. 12 ಇಂಟು -10 -120 ಬರುತ್ತೆ. 22 ಇಂಟು 0 0. 14 ಇಂಟು 10 140. 4 ಇಂಟು 20 80. 4 ಇಂಟು 30 120. ಹಾಗಾಗಿ ಪ್ಲಸ್ಗಳನ್ನು ಮೈನಸ್ಗಳನ್ನು ಫಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಮೈನಸ್ ಬಂದ್ಬಿಟ್ಟು ನಮಗೆ 480 ಬರುತ್ತೆ, -480 ಬರುತ್ತೆ. ಪ್ಲಸ್ಗಳು ಬಂದ್ಬಿಟ್ಟು ನಮಗೆ 340 ಬರುತ್ತೆ, 340. ಹಾಗಾಗಿ ಇದೇ ಜಾಸ್ತಿ ಇದೆ. ದಟ್ ಈಸ್ 480 -480 -340 ನಮಗೆ ಆನ್ಸರ್ ಸಿಗ್ಮಾ ಎಫ್ ಟಿ ಈಸ್ ಈಕ್ವಲ್ ಟು -140 ಬರುತ್ತೆ. ಯಾಕಂದರೆ ಮೈನಸ್ಸೇ ಗ್ರೇಟರ್ ಆಗಿದೆ, ಹಾಗಾಗಿ ಮೈನಸ್ ಆನ್ಸರ್ ಬರುತ್ತೆ. ಸೊ ಅಪ್ಲೈ ಮಾಡೋಣ ಶಾರ್ಟ್ಕಟ್ ಮೆಥಡು. ಮೀನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡೆಡ್ ಬೈ ಎನ್ನು. ಎ ಬಂದ್ಬಿಟ್ಟು ನಾನು ಅವಾಗೇ ಹೇಳಿದ್ದೀನಿ, ಅಸ್ಯೂಮ್ ಮೀನು 45 ಪ್ಲಸ್ಸು ಫಾರ್ಮುಲಾಯಲ್ಲಿದೆ ಪ್ಲಸ್ಸು. ಇಲ್ಲಿ ನಮಗೆ ಆನ್ಸರು -140 -140 ಡಿವೈಡೆಡ್ ಬೈ ಎನ್ ಬಂದುಬಿಟ್ಟು 70. ಸೊ ಹಾಗಾಗಿ 45 ಇಲ್ಲಿ 71 72 ಬರುತ್ತೆ. ಇಲ್ಲಿ ಪ್ಲಸ್ಸು ಮೈನಸ್ಸು ಮೈನಸ್, ಸೊ -2. 45 -2 ಅಂದರೆ ಆನ್ಸರು 43. ಹಾಗಾಗಿ ಮೀನ್ ಇಸ್ ಈಕ್ವಲ್ ಟು 43 ಮಾರ್ಕ್ಸ್. ಸೊ ಇಲ್ಲಿ ಮೀನಲ್ಲಿ ಯಾವ ಮೆಥಡೇ ಯೂಸ್ ಮಾಡಲಿ, ಡೈರೆಕ್ಟ್ ಮೆಥಡ್ ಆಗಲಿ ಇಂಡೈರೆಕ್ಟ್ ಆಗಲಿ ಸ್ಟೆಪ್ ಡಿವಿಯೇಷನ್, 3 ಮೆಥಡಲ್ಲೂ ಆನ್ಸರು ಸೇಮ್ ಬರುತ್ತೆ. ಹಂಗಾರೆ ಥರ್ಡ್ ಮೆಥಡ್ಗೆ ಹೋಗೋಣ. ಥರ್ಡ್ ಮೆಥಡ್ ಬಂದುಬಿಟ್ಟು ಸ್ಟೆಪ್ ಡಿವಿಯೇಷನ್ ಮೆಥಡ್. ಸ್ಟೆಪ್ ಡಿವಿಯೇಷನ್ ಮೆಥಡ್ ಮಾಡಬೇಕಂದ್ರೆ ನಿಮ್ಮ ಫಾರ್ಮುಲಾ ಮೀನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶು ಡಿವೈಡೆಡ್ ಬೈ ಎನ್ ಇಂಟು ಸಿ. ಅಂದರೆ ಇಲ್ಲಿ ಕಂಡುಹಿಡಿದಿದ್ರಲ್ಲ ಬೇಸ್ಡ್ ಆನ್ ದಟ್. ಅಂದರೆ ಇಲ್ಲಿ ಎಫ್ ಡಿ ಮಾಡಿದ್ರೆ ಡಿ ಡ್ಯಾಶ್ ಮಾಡಬೇಕು. ಡಿ ಡ್ಯಾಶ್ ಹೆಂಗೆ ಕಂಡುಹಿಡಿತೀರಿ ಅಂದರೆ ಡಿ ಡ್ಯಾಶ್ ಇಸ್ ನಥಿಂಗ್ ಬಟ್ ವಾಟ್ ಎವರ್ ಡಿ ಇದೆಯಲ್ಲ ಅದರದ್ದು ಕಾಮನ್ ಫ್ಯಾಕ್ಟರ್ನ ತೊಗೊಳ್ತೀರಿ. ಸೊ ಕಾಮನ್ ಫ್ಯಾಕ್ಟರ್ ಅಂದರೆ ಏನು ಅಂದರೆ ಸೊ ಕಾಮನ್ ಫ್ಯಾಕ್ಟರ್ ಯು ಆರ್ ಗೋಯಿಂಗ್ ಟು ಟೇಕ್ ಲೈಕ್ ದಿಸ್. ದಟ್ ಈಸ್ ಎಮ್ ಇದೆ ನೋಡಿ ನಮಗೆ ಎಮ್ ಮೈನಸ್ ಎ, ದಟ್ ಈಸ್ ಇಲ್ಲಿ ಬಂದಿದೆಲ್ಲ ನಮಗೆ ಡಿ 30 20 10 0. ಸೊ ಇವೆಲ್ಲದರಲ್ಲೂ ಏನಾಗಿದೆ ಕಾಮನ್ ನಮಗೆ ಅಂದರೆ ಸಿ ಇಸ್ ಈಕ್ವಲ್ ಟು ಟೆನ್ ಅಂತ ತಗೋಬೋದು. ಸಿ ಇಸ್ ಈಕ್ವಲ್ ಟು 10. ವೈ ಮೀನ್ಸ್ ಕಾಮನ್ ಡಿಫ್ರೆನ್ಸ್ ಆಲ್ವೇಸ್ ಇಟ್ ಈಸ್ ಸಿ ಇಸ್ ಈಕ್ವಲ್ ಟು 10. ಇಲ್ಲಿ ಸಿ ಇಸ್ ಈಕ್ವಲ್ ಟು 10.
ಸೊ ಇದು ಫಾರ್ಮುಲಾ ಬೇಸ್ಡ್ ಆನ್ ದಟ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಡೂ. ಇಲ್ಲಿ ಹೆಂಗೆ ಮಾಡ್ತೀರಂದ್ರೆ ಫಸ್ಟ್ ಒನ್ನು ಇಲ್ಲಿ ಯು ಕ್ಯಾನ್ ಹ್ಯಾವ್ ದಿಸ್ ಒನ್ ಆಸ್, ಇನ್ನು ಈಸಿಯಾಗಿ ಮಾಡಬೇಕು ಅಂದರೆ ಯು ಕ್ಯಾನ್ ಕಾಲ್ ಡಿ ಡಿವೈಡೆಡ್ ಬೈ ಸಿ. ಅಂದರೆ ಇಲ್ಲಿದೆ ನೋಡಿ, -30 ಇದೆಲ್ಲ, -30 ಡಿವೈಡೆಡ್ ಬೈ ಸಿ. ಎಕ್ಸ್ಕ್ಯೂಸ್ ಮೀ, -30 ಡಿವೈಡೆಡ್ ಬೈ 10. ಕಾಮನ್ ಡಿಫ್ರೆನ್ಸ್ ಬಂದ್ಬಿಟ್ಟು 10. ಇಲ್ಲೂ ಅಷ್ಟೇ, ದಟ್ ಈಸ್ -20 divided by 10. So you get answer -2 ಬರುತ್ತೆ ಆನ್ಸರ್. ಸೊ ಇಲ್ಲಿ -10 ಇದೆ, -10 divided by +10, your answer is -1 ಬರುತ್ತೆ. ಸೊ ಇಲ್ಲಿ 0 divided by 10, ಆನ್ಸರ್ ಬಂದ್ಬಿಟ್ಟು 0 ಬರುತ್ತೆ. ಇಲ್ಲಿದೆ ನೋಡಿ, ಇದೆ ಡಿ, ಅಂದರೆ 10 divided by 10, you get answer 1. ಸೊ ಇಲ್ಲಿ ಇದೆ ಡಿ, ಈ ಡಿನೇ ಇಲ್ಲಿ ಹಾಕ್ಕೊಳ್ಳೋದು. ಡಿವೈಡೆಡ್ ಬೈ 10 ಯಾಕೆ ಅಂದರೆ ಎಲ್ಲ ಕಾಮನ್ 10ರಲ್ಲಿ ಡಿವೈಡ್ ಆಗುತ್ತೆ, ಹಾಗಾಗಿ ತಗೊಳ್ತಾ ಇದ್ದೀನಿ. 20 divided by 10, you get minus, that is +2 ಬರುತ್ತೆ. ಸೊ ಇಲ್ಲಿ 30 divided by 10, ಆನ್ಸರ್ ಇಸ್ 3 ಬರುತ್ತೆ. ಸೊ ಇದೇ ಡಿ ಡ್ಯಾಶ್ ಅಂದರೆ ಡಿವೈಡ್ ಆಗಿರೋದು ಅಂತ ಅರ್ಥ. ಡಿ ಬಂದ್ಬಿಟ್ಟು ಸಿ ಜೊತೆ ಡಿವೈಡ್ ಆಗಿರುತ್ತೆ. ಇಲ್ಲಿ ನಾವು ಸಿ 10 ಅಂತ ತಗೊಂಡಿರ್ತೀರಿ. ಡಿ ಡಿವೈಡೆಡ್ ಬೈ ಸಿ, ದಟ್ ಓನ್ಲಿ ವಿಲ್ ಬಿ ಕಾಲ್ಡ್ ಸಿ ಬಂದ್ಬಿಟ್ಟು ಇಲ್ಲಿ ಯು ಆರ್ ಗೋಯಿಂಗ್ ಟು ಟ್ರೀಟ್ ದಟ್ ಆಸ್ 10. ಇವಾಗ ಈ ಡಿ ಡ್ಯಾಶ್ ಬಂದಿದೆ ಅಲ್ಲ, ಇದು ಬಂದ್ಬಿಟ್ಟು ಎಫ್ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಇದು ಎಫ್ ಫ್ರೀಕ್ವೆನ್ಸಿ. 8 × -3 -24, 6 × -2 -12, 12 × -1 -12, 22 zeros 0, 14 × 1 14, 4 × 2 8, 4 × 3 12. ಸೊ ಮೈನಸ್ಗಳನ್ನ ಪ್ಲಸ್ಗಳನ್ನ ಸಪ್ರೇಟ್ ಆ್ಯಡ್ ಮಾಡೋಣ. ಮೈನಸ್ ಬಂದುಬಿಟ್ಟು -48 ಬರುತ್ತೆ, ಇದು ಬಂದುಬಿಟ್ಟು ಪ್ಲಸ್ ಬಂದುಬಿಟ್ಟು 34 ಬರುತ್ತೆ. ಹಾಗಾಗಿ -48 + 38 ಮೈನಸ್ ಮಾಡಿದ್ರೆ ನಮಗೆ ಎಫ್ ಡಿ ಡ್ಯಾಶು -14 ಬರುತ್ತೆ. ಇಲ್ಲಿ 0 ಇರಲ್ಲ ಅಷ್ಟೇ, ಇಲ್ಲಿ ಕರೆಕ್ಟ್ -14 ಬರುತ್ತೆ. ಅಪ್ಲೈ ಮಾಡೋಣ ಫಾರ್ಮುಲಾ, ದಟ್ ಈಸ್ x dash is equal to a plus sigma f d dash divided by n into c. ಇಲ್ಲಿ a ನಮಗೆ ಗೊತ್ತು, ಅಸ್ಯೂಮ್ ಮೀನು 45 ಮೈನಸ್ಸು ಎಫ್ ಡಿ ಡ್ಯಾಶ್ ಇಲ್ಲಿ ಆಲ್ರೆಡಿ ನಮಗೆ -14 ಬಂದಿದೆ, ಅಪ್ಲೈ ಮಾಡಿದ್ದೀನಿ. ಎನ್ ಬಂದ್ಬಿಟ್ಟು 70 ಇಂಟು ಕಾಮನ್ ಡಿಫ್ರೆನ್ಸ್ ಬಂದ್ಬಿಟ್ಟು 10. ಸೊ ಇಸ್ ಈಕ್ವಲ್ ಟು ಕಾಮನ್ ಡಿಫ್ರೆನ್ಸ್ ಅಂದರೆ ಇಲ್ಲಿ ನಾವು ಸಿ ಹಾಕ್ಕೊಂಡಿದ್ದೀರಲ್ಲ, ಅದು ಸಿ ಬಂದ್ಬಿಟ್ಟು ಮೇಲ್ಗಡೆ ಹಾಕ್ಕೋಬೋದು. ದಟ್ ಈಸ್ 10 ಕಾಮನ್ ಆಗಿ ತೊಗೊಂಡಿದ್ದೀನಿ ನೋಡಿ ಇಲ್ಲಿ, ಡಿವೈಡೆಡ್ ಬೈ ಸಿ. ದಟ್ ಈಸ್ ಬೇಸ್ಡ್ ಆನ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಹ್ಯಾವ್. ಸೊ ಇಲ್ಲಿ 10 ಆಗಿ ತೊಗೊಂಡಿದ್ದೀರಿ, ಹಾಕಿದ್ದೀನಿ. ಸೊ ಇಲ್ಲಿ 45 ಮೈನಸ್ಸು ವೇರ್ ಯು ವಿಲ್ ಬಿ ಹ್ಯಾವಿಂಗ್ E0 ಕ್ಯಾನ್ಸಲ್ ಆಗುತ್ತೆ. 7 2s 45 - 2, you will get 43. Again I'll tell 45 - 14 divided by 70 into 10 ಅಂದರೆ ಎಫ್ ಡಿ ಡ್ಯಾಶ್ -14 n 70 ಇಂಟು ಸಿ ಬಂದ್ಬಿಟ್ಟು 10.
ಈ 0 0 ಹೋಗುತ್ತೆ. 7 1s are 7 2s are 45 minus 2 ಅಂದರೆ ಆನ್ಸರು 43. Therefore mean is equal to 43. I hope so you have been understood. Any doubts you can message in the group. Thank you.